ಉಳುವಿಯ ಚನ್ನಬಸವೇಶ್ವರರ ಪುರಾಣವನ್ನು ತಮ್ಮೆಲ್ಲರಿಗೂ ಕೂಡ ಕರ್ಣಗಳನ್ನು ಇಂಪಾಗಿಸುವ ರೀತಿ ಒಳಗಡೆ ತಮ್ಮೆಲ್ಲರಿಗೂ ಮನಮುಟ್ಟುವ ರೀತಿ ಒಳಗಡೆ ಮನಪಡಿಸಲು ಬಂದಿರತಕ್ಕಂತಹ ಸದಾನಂದ ಶಾಸ್ತ್ರಿಗಳವರು ಇದೀಗ ಪುರಾಣವನ್ನು ತಮ್ಮೆಲ್ಲರಿಗೂ ಉಣಬಡಿಸಬೇಕೆಂತ ಹೇಳಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದಾರೆ. ಅಳ್ಳಿಕಟ್ಟಿ ಪ್ರಾಣದ ಸಮಸ್ತ ಶರಣು ತಂದೆ ತಾಯಿಗಳಲ್ಲಿ ಅಣ್ಣ ತಮ್ಮಂದಿರಲ್ಲಿ ಸವಿನಯ ವಿಜ್ಞಾಪನೆ. 2025ನೇ ಜಾತ್ರಾ ಮಹೋತ್ಸವ ಅಳ್ಳಿಕಟ್ಟಿಯ ಸಂಭ್ರಮದೋತ್ಸವ ತನ್ನಿಮಿತ್ತವಾಗಿ ಮಹಾಮಹಿಮ ಅವಿರಳ ಜ್ಞಾನಿ ಶತಸ್ಥಲ ಜ್ಞಾನಿ ಚನ್ನಬಸವೇಶ್ವರರ ಜೀವನ ದರ್ಶನ ಪ್ರವಚನ ಪ್ರಾರಂಭಗೊಳ್ತಾ ಇರೋದ್ರಿಂದ ತಾವೆಲ್ಲರೂ ಕೂಡ ಏನೇ ಕೆಲಸ ಇದ್ರೂ ಕೂಡ ಒಂದು ಬದಿಗೆ ಒತ್ತಿ ಬಂದು ಈ ಪ್ರವಚನದಲ್ಲಿ ಪಾಲ್ಗೊಂಡು ತನು ಮನ ಧನದಿಂದ ಸೇವೆಯನ್ನು ಸಲ್ಲಿಸಿ ಪ್ರಸಾದನ ಸ್ವೀಕರಿಸಿಕೊಂಡು ಆ ಸದ್ಗುರುನಾಥನ ಕೃಪೆಗೆ ಪಾತ್ರ ಆಗಬೇಕಂತ ತಿಳ್ಕೊಂಡು ಹಾರೈಸ್ತಾ ನನ್ನ ಸೇವೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಶಿವ ಹರ ಹರ ವಿಶ್ವಗುರು ಬಸವೇಶ್ವರ ಮಹಾರಾಜ್ ಕಿ, ಸಿದ್ಧಲಿಂಗೇಶ್ವರ ಮಹಾರಾಜ್ ಕಿ, ಚನ್ನಬಸವೇಶ್ವರ ಮಹಾರಾಜ್ ಕಿ. ಸಾಂಬಜೆ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ್. ಶ್ರೀ ಗುರುವೇ ಸತ್ಕ್ರಿಯದಾಗರವೇ ಸುಜ್ಞಾನ ಸಾಗರವೇ ಎನ್ನ ಮತಿಗೆ ಮಂಗಲವಿತ್ತು ರಾಗದಿಂಬೇಗ ಕೃಪೆಯಾಗು ಸುಲಭ ಶ್ರೀ ಗುರುವೇ ಕೃಪೆಯಾಗು. ಚೆನ್ನಯ್ಯನ ಮನೆಯಲ್ಲೂ ಬೇಡಿದೆ, ದಾಸಯ್ಯನ ಮನೆಯಲ್ಲೂ ಬೇಡಿದೆ, ಎಲ್ಲ ಪುರಾತನರ ಮನೆಯಲ್ಲಿ ಭಕ್ತಿ ಭಿಕ್ಷೆಯ ಬೇಡಿದರೆ ಎನ್ನೊಡಲ ಪಾತ್ರ ತುಂಬಿತ್ತು ನೋಡ ಕೂಡಲ ಸಂಗಮ ದೇವ. ಓಂ ಶ್ರೀ ಗುರುಭ್ಯೋ ನಮಃ. ಕಾಯದೊಳು ಗುರುಲಿಂಗ ಜಂಗಮ ದಾಯಿತವನರಿಯಲ್ಕೆ ಸುಲಭೋಪಾಯದಿಂದ ಎದುರಿತ್ತು ಬಾಹ್ಯ ಸ್ಥಳಕ್ಕೆ ಗುರುವಾಗಿ ದಾಯದೋರಿ ಸಮಸ್ತ ಭಕ್ತವಿ ಕಾಯುವನು ಪವನ ಮಾಡಿದ ರಾಯಪುರ್ವಾಚಾರ್ಯ ಸಂಗನ ಬಸವಶರಣಾರ್ಥಿ. ಆರಂಭದಲ್ಲಿ ಬಸವಾದಿ ಶಿವಶರಣರನ್ನು, ರೇಣುಕಾದಿ ಪಂಚಾಚಾರ್ಯರನ್ನು, ಈ ನಾಡಿನೊಳಗ ಆಗಿ ಹೋಗಿರ್ತಕ್ಕಂಥ ಎಲ್ಲ ವಿಶ್ವ ಮಹಾನ್ ಸಂತರನ್ನ, ಯೋಗಿಗಳನ್ನ, ತ್ಯಾಗಿಗಳನ್ನ ಭಕ್ತಿಯಿಂದ ಸ್ಮರಣೆ ಮಾಡಿ 15ನೇ ಶತಮಾನದಲ್ಲಿ ಅಯೋನಿಜರಾಗಿ ಜನ್ಮವನ್ನು ತಾಯಿರ್ತಕ್ಕಂಥ ನಿರ್ವಿಕಲ್ಪ ಸಮಾಧಿಸ್ಥರಾಗಿರ್ತಕ್ಕಂಥ ತೋಂಟದ ಸಿದ್ಧಲಿಂಗ ಯತಿವರ್ಯರನ್ನು ಸದಾವಕಾಲ ಸಮಾಜ ಸಮಾಜ ಸಮಾಜವೆಂದು ಸಮಾಜಕ್ಕಾಗಿ ಪ್ರಾಣವನ್ನೇ ಅರ್ಪಣೆ ಮಾಡಿ ಭವ್ಯವಾದ ಶಿವಯೋಗ ಮಂದಿರ ಸ್ಥಾಪನೆ ಮಾಡಿರ್ತಕ್ಕಂಥ ಕಾವ್ಯಲೋಕದ ಹರಿಕಾರ ಅಪ್ಪ ಹಾನಗಲ ಗುರುಕುಮಾರ ಶಿವಯೋಗಿಯನ್ನು, ಈ ನಾಡಿನೊಳಗ ಆಗಿ ಹೋಗಿರ್ತಕ್ಕಂಥ ಎಲ್ಲ ವಿಶ್ವ ಮಹಾನ್ ಸಂತರನ್ನ, ಯೋಗಿಗಳನ್ನ, ತ್ಯಾಗಿಗಳ ಭಕ್ತಿಯಿಂದ ಸ್ಮರಣೆ ಮಾಡಿ ಈ ಒಂದು ಸುಂದರ ಸಂಜೆಯ ಸಮಾರಂಭದ ಅಳ್ಳಿಕಟ್ಟೆ ಉತ್ಸವದ ಪಾವನ ದಿವ್ಯ ಸಾನ್ನಿಧ್ಯವನ್ನು ದಯಪಾಲಿಸಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಮನ್ಯರಂಜನ ಪರಮಸ್ವರೂಪ ಡಾಕ್ಟರ್ ಅಮರಸಿದ್ದೇಶ್ವರ ಮಹಾಸ್ವಾಮಿಗಳು ಕುಂದುರ್ಗಿ ಅಂಕಲಿ ಪರಮ ಪೂಜ್ಯರ ಶ್ರೀಪಾದರಲ್ಲಿ ಭಕ್ತಿಯ ನಾಮಗಳನ್ನ ಸಮರ್ಪಣೆಯನ್ನು ಮಾಡಿ ಶ್ರೀಮಠದ ಪೂಜ್ಯರಾಗಿರ್ತಕ್ಕಂಥ ಪರಮ ಪೂಜ್ಯರಾದ ಮನ್ಯರಂಜನ ಪರಮಸ್ವರೂಪ ಶಿವಮೂರ್ತಿ ಮಹಾಸ್ವಾಮಿಗಳ ಪಾದರೊಂದಕ್ಕೂ ಕೂಡ ಭಕ್ತಿಯ ನಾಮಗಳನ್ನು ಗೈಯುತ್ತಾ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಶಿವಶರಣ ದೇವರ ಪಾದದಲ್ಲೂ ಕೂಡ ಶರಣೆಂದು, ಪೂಜ್ಯ ಶ್ರೀ ಬಸವರಾಜ ದೇವರ ಪಾದದಲ್ಲೂ ಕೂಡ ಶರಣೆಂದು ಬಹಳ ಸುಂದರವಾಗಿ ಸಂಗೀತ ಸೇವೆ ನೀಡ್ತಾ ಇರತಕ್ಕಂಥ ಆತ್ಮೀಯ ಸಹೋದರ ಶಿವಲಿಂಗಯ್ಯ ಗವಾಯಿಗಳವರು ಬಿಳೆಬಳವರು ಕೂಡ ಶರಣೆನ್ನುತ್ತಾ ಆ ಸಂಗೀತಕ್ಕೆ ತಕ್ಕ ಹಾಗೆ ಅದ್ಭುತವಾಗಿರ್ತಕ್ಕಂಥ ತಬಲಾಸಾಥನ ನೀಡ್ತಾ ಇರುವಂಥ ಆತ್ಮೀಯ ಸಹೋದರ ಪಂಚಾಕ್ಷರಿ ಭೋಗರ್ ಅವರು ಕೂಡ ಶರಣೆಂದು, ಯಾವತ್ತೂ ಅಳ್ಳಿಕಟ್ಟಿ ಗ್ರಾಮದ ಆಧ್ಯಾತ್ಮಿಕ ಜೀವಿಗಳೇ, ಶರಣು ತಂದೆ ತಾಯಿಗಳೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಮುದ್ದು ಮಕ್ಕಳೇ, ಇದನ್ನು ಕೇಳಿ ಮನೆಯಾಗಿಂದ ಎದ್ದು ಬರಕತ್ತವ್ರೆ ನಿಮ್ಮೆಲ್ಲರಿಗೂ ಶರಣಾರ್ಥಿ. ಮನುಷ್ಯನ ಜೀವನದೊಳಗೆ ಏನು ಐತೋ ಇಲ್ಲೋ ಗೊತ್ತಿಲ್ಲ, ಮೋಕ್ಷವನ್ನು ಕಾಣಬೇಕಾಗಿತ್ತು ಅಂತಂದ್ರೆ ಭಕ್ತಿ ಅನ್ನೋದು ಬಹಳ ಮುಖ್ಯ ಅಂತ ಕರೀತಾರೆ. ಹೇಗಿರಬೇಕು ನಮ್ಮ ಭಕ್ತಿ ಅಂತಂದ್ರೆ, ಭಕ್ತಿ ಇಲ್ಲದ ಬಡವನಾನಯ್ಯ ಕಕ್ಕಯ್ಯನ ಮನೆಯಲ್ಲೂ ಬೇಡಿದೆ, ದಾಸಯ್ಯನ ಮನೆಯಲ್ಲೂ ಬೇಡಿದೆ, ಚೆನ್ನಯ್ಯನ ಮನೆಯಲ್ಲೂ ಬೇಡಿದೆ. ಎಲ್ಲ ಪುರಾತನರ ಮನೆಯಲ್ಲಿ ಭಕ್ತಿ ಭಿಕ್ಷೆಯ ಬೇಡಿದರೆ ಎನ್ನು ಒಡಲ ಪಾತ್ರ ತುಂಬಿತ್ತು ನೋಡ ಕೂಡಲ ಸಂಗಮ ದೇವ. ಚನ್ನಬಸವಣ್ಣನವರ ಮಾವನಾಗಿರ್ತಕ್ಕಂಥ ಚನ್ನಬಸವಣ್ಣವರ ಬಹಳ ಆಶ್ಚರ್ಯ ಏನು ಅಂತಂದ್ರ, ಜಗಜ್ಯೋತಿಯಾಗಿರ್ತಕ್ಕಂಥ ವಿಶ್ವಗುರು ಬಸವಣ್ಣವನಿಗೆ ಏನು ಕಡಿಮೆ ಆಗಿತ್ತೇವ? ಒಂದು ಕ್ಷಣ ವಿಚಾರವನ್ನು ಮಾಡಿ ನೋಡಿದ್ರ, ಬಿಜ್ಜಳ ಮಹಾರಾಜನ ಆಸ್ಥಾನದೊಳಗ ಮಂತ್ರಿ ಆಗಿರ್ತಕ್ಕಂಥ ಅಪ್ಪ ಬಸವಣ್ಣ ಬಂಗಾರ ತಟ್ಟಿಯೊಳಗೆ ಊಟ ಮಾಡ್ತಿದ್ರು, ಆನೆ ಅಂಬಾರಿ ಮೇಲೆ ಮೆರಿತಿದ್ರು. ಅಂತವ್ರು ಈ ವಚನ ಬರೀತಾರಂದ್ರೆ ಈ ಭೂಮಿ ಮ್ಯಾಗ ಯಾರು ಬಾಳ ಬಡವರು ಇರಬಹುದ? ಅಕಸ್ಮಾತ್ ಅದೇ ವಿಶ್ವಗುರು ಬಸವಣ್ಣವರು, ಅಪ್ಪ ಚನ್ನಬಸವೇಶ್ವರರು, ತೋಂಟದ ಸಿದ್ಧಲಿಂಗ ಯತಿವರ್ಯರು, ಅಂಕಲಿಗೆ ಅಡಿಯಪ್ಪಜ್ಜವರು ಬಂದು ಕೇಳ್ತಾರ, ತಮ್ಮ ಈ ಭೂಮಿ ಮ್ಯಾಗ ಯಾರು ಬಾಳ ಬಡವರು ಅಂತ ತಿಳ್ಕೊಂಡ ನಮ್ಮ ಮನೆ ಮುಂದೆ ಬಂದು ಕೇಳಿದ್ರೆ ಏನೈತ್ರಿ ಉತ್ತರ? ನಮ್ಮಲ್ಲಿ
ನಾವಂತೀವಪ್ಪ ಯಾರಿಗೆ ಉಣ್ಣಕನ್ನಿಲ್ಲ ಅವ್ರು ಬಹಳ ಬಡವರು. ಅದಕ್ಕೆ ನಮ್ಮ ಮುಂದಕ್ಕೆ ಹೋದ್ರೆ ಯಾರಿಗೆ ತೊಡಕ ಬಟ್ಟಿಲ್ಲ ಅವ್ರು ಬಹಳ ಬಡವರು. ಅದಕ್ಕೆ ನಮ್ಮ ಮುಂದಕ್ಕೆ ಹೋದ್ರೆ ಯಾರಿಗೆ ಇರಾಕ ಮನಿ ಇಲ್ಲ ಅವ್ರು ಬಹಳ ಬಡವರು. ಒಂದೊಂದು ರೀತಿಯಾಗಿ ನಾವು ಹೇಳ್ಕೊಂತ ಹೋಗ್ತೀವಿ. ಆದ್ರ ಅಪ್ಪ ಬಸವಣ್ಣ ಅಂತಾನೆ, ಈ ಭೂಮಿ ಮ್ಯಾಗ ಯಾರು ಬಹಳ ಬಡವರು ಅಂತಂದ್ರ ಯಾರಲ್ಲಿ ಭಕ್ತಿ ಇಲ್ಲ, ಯಾರಲ್ಲಿ ಭಕ್ತಿ ಇಲ್ಲ ಅವ್ರು ಬಹಳ ಬಡವರು ಅಂತಾರೆ. ಭಕ್ತಿ ಇಲ್ಲದ ಬಡವನಾನಯ್ಯ, ಕಕ್ಕಯ್ಯನ ಮನೆಯಲ್ಲೂ ಬೇಡಿದೆ, ಚೆನ್ನಯ್ಯನ ಮನೆಯಲ್ಲೂ ಬೇಡಿದೆ, ದಾಸಯ್ಯನ ಮನೆಯಲ್ಲೂ ಬೇಡಿದೆ. ಏನು ಬೇಡಿದ್ರು ಅವರು? ಉಣ್ಣಕ್ಕೆ ಅನ್ನ ಅಂತ ತಿಳ್ಕೊಂಡ್ರಿ ನೀವು. ನನ್ನಲ್ಲಿ ಏನ ಕೊರತೆ ಅದಲ್ಲ ಅದನ್ನ ಕಂಡು ಬೇಡಿದೆ. ಆ ಮೂರು ಮಹಾತ್ಮರಂತಲೇ ಹೋಗಿ ಬೇಡಿದಾಗ ಎನ್ನು ಒಡಲ ಪಾತ್ರ ತುಂಬಿತ್ತು ನೋಡ ಕೂಡಲ ಸಂಗಮ ದೇವ. ಮನುಷ್ಯನಿಗೆ ಅವಶ್ಯವಾಗಿ ಬೇಕಾಗಿರುವಂಥದ್ದು ಯಾವುದು ಅಂತಂದ್ರ, ಮೋಕ್ಷವನ್ನ ಕಾಣಬೇಕಾಗಿತ್ತಂತಂದ್ರ ಭಕ್ತಿ ಬಹಳ ಅವಶ್ಯ ಅಂತ ಕರೀತಾರಲ್ಲ. ನಾವು ಕೂಡ ಭಕ್ತಿ ಮಾಡ್ತೀವಿಲ್ಲ ಅಂತಲ್ಲ, ಆದ್ರ ನಮ್ಮ ಭಕ್ತಿನೇ ಬೇರೆ, ನಾವು ಮಾಡುವಂತ ಭಕ್ತಿನೇ ಒಂದ್ ರೀತಿ ಬೇರೆ ಆಗಿರ್ತದೆ. ಬಹಳ ಮಂದಿ ನಾವೆಲ್ಲರೂ ಕೂಡ ಏನಂತೀವಿ ಅಂದ್ರ, ಬಹಳ ಮಂದಿ ಮಡಿ 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 ಸತ್ಯ ಐತಿಲ್ಲ ಅನ್ನಂಗಿಲ್ಲ. ಮಡಿ ಪಾಲನೆ ಮಾಡಕ ಬೇಕ. ಆದ್ರ ನವಲ್ಗುಂದ ನಾಗಲಿಂಗಪ್ಪ ಏನಂತಾನಂದ್ರ, ನಿರ್ಮಲವಾದ ಮನಸ್ಸ ಮಡಿ, ನಿರ್ಮಲವಾದ ಮನಸ್ಸ ಮಡಿ, ಉಳಿದಿದ್ದೆಲ್ಲ ಕಾಳು ಮಡಿ ಅಂತನಾತ. ಮಡಿ ಅನ್ನೋದು ಯಾವ್ದು ಅಂತಂದ್ರ ನಿರ್ಮಲವಾದ ಮನಸ್ಸ. ದೇವರನ್ನ ಸ್ವಚ್ಛ ಮನಸ್ಸಿಂದ ನಾವು ಬೇಡಿದೀವಿ ಅಂತಂದ್ರ ಭಗವಂತ ಚನ್ನಬಸವೇಶ್ವರರು, ಅಪ್ಪ ತೋಂಡ್ರ ಸಿದ್ಧಲಿಂಗ ಎತ್ತಿವರರು ಅರಳಿದ ಮನಸ್ಸಿನಿಂದ ಬಾಡಿದ ಹೂವು ಏರ್ಸಿದ್ರು ಕೂಡ ನಮ್ಮ ಹಿಂದೆ ಇರ್ತಾರ. ಮನಸ್ಸು ಬಾಡಿ ಅಳಿದು ಹೋಗಿನ ಏರ್ಸಿದ್ರ ಅವ್ರು ನಮ್ಮ ಹಿಂದೆ ಬರಕ್ ಸಾಧ್ಯ ಇಲ್ಲ, ಭಕ್ತಿ ಒಳಗೆ ಸಾಧ್ಯನೇ ಇಲ್ಲ. ಅದನ್ನ ನಮ್ಮ ಭಕ್ತಿ ಭಾಳ ವಿಚಿತ್ರವಾಗಿರ್ತೈತಿ. ಹೆಂಗಿರುತ್ತಂದ್ರ, ಈ ವರ್ಷದೊಳಗೆ ಒಂದು ಸಾರಿ ಬರುವಂತ ಪವಿತ್ರವಾದ ಮಾಸ ಶ್ರಾವಣ ಮಾಸ ಅಂತ ಕರೀತಾರೆ. ಹೌದಾ? ಇವ ಶ್ರಾವಣ ಮಾಸದೊಳಗ ದಿನಾ ಬೆಳಗ್ಗೆ ಎತ್ಕೊಂಡು ನೋಡ್ಬೇಕ, 4 ಗಂಟೆಗೆ ಎದ್ದಾರ, ಸೀದಾ ಅಪ್ಪನ ಗಡ್ಡಿಗೆ ಬಂದಾರ, ಒನ್ನೆ ಊದಿನ ಕಡ್ಡಿ ನಂದ ಬೆಳಗ್ಬೇಕು, ಒನ್ನೆ ದೀಪ ನಂದ ಹತ್ತಬೇಕ. ನನಕಿನ ಮುಂಚೆ ಯಾರು ಬರು ಅಂತ ಹೇಳ್ಕೊಂಡು 4 ಗಂಟೆಗೆ ಎದ್ದ ಒಂದು ತಿಂಗಳ ಎಷ್ಟು ಚಂದ ಭಕ್ತಿಯಿಂದ ನಡ್ಕೊಳ್ತಿರಲ್ಲ. ನಾ ಕೇಳ್ತೀನಿ, ಅದು ಒಂದು ತಿಂಗಳು ನಡ್ಕೊಳ್ಳೋದಕ್ಕಿಂತ 365 ದಿವಸ ಹಂಗ ನಡ್ಕೊಂಡ್ರೆ ಏನಾಗುತ್ತೆ? ಹಾಗಾಯಪ್ಪ ಹೋಗ, ಆಟೊತ್ನಾಗ ಅದೇನೋ ಪವಿತ್ರ ಮಾಸ ಅಂದಾರ, ಅದೊಂದು ತಿಂಗಳು ಏನೋ ನೆನೆಸಿದ್ರೆ ಒಂದಿಷ್ಟ ಸ್ವರ್ಗದ ಭಾಗ ತೆರೆದೈತಂತ, ಶಿವ ನಮ್ಮ ಕಡೆ ನೋಡ್ತಂತ ಅಂತಿರಲ್ಲ. ನೀವು ಹೆಂಗೆ ಭಕ್ತಿಯಿಂದ ನಡ್ಕೊಂತಿರಲ್ಲ, ಹಂಗೆ ಒಂದು 4 ಮಂದಿ ದಿನ ಬಂದು ಅಜ್ಜನ ಗದ್ದಿಗೆ ಬೇಡ್ಕೊಂಡು ಹೋಗಿದ್ರು. ಯಾರ ಮುಂದೆ ಹೇಳ್ಕೊಳಕ್ ಆಲಾರ್ದನ್ನ, ಗಂಡ ಮುಂದೆ ಹೇಳ್ಕೊಳಕ್ ಆಲಾರ್ದನ್ನ, ಹೆಂಡತಿ ಮುಂದೆ ಹೇಳ್ಕೊಳಕ್ ಆಲಾರ್ದನ್ನ, ತಂದೆ ತಾಯಿ ಮುಂದೆ ಹೇಳ್ಕೊಳಕ್ ಆಲಾರ್ದನ್ನ, ಬಂದು ಬಳಗದ ಮುಂದೆ ಹೇಳ್ಕೊಳಕ್ ಆಲಾರ್ದನ್ನ, ಯಾರ ಮುಂದೆ ಹಂಚ್ಕೊಳ್ಬೇಕು ಅಂತಂದ್ರ ಗುರುವಿನ ಮುಂದೆ ಹಚ್ಕೋಬೇಕಂತ. ಗುರುವಿನ ಮುಂದೆ ಕೆಲವೊಬ್ರು ಬಂದು ಹಿಂಗೆ ಬೇಡ್ಕೊತಿರ್ತಾರಲ್ಲ, ಅವರು ಮನುಷ್ಯನ ಇಚ್ಛೆ, ಏನ ಮಕ್ಕಳಿದ್ರು ಮಕ್ಕಳು, ಸಂಪತ್ತು, ನೆಮ್ಮದಿ ಏನೈತಿ ಬೇಡ್ಕೊಂಡು ಹೋಗಿದ್ರು. ಅದನ್ನೊಬ್ಬ ದಿನ ನೋಡ್ತಿದ್ದ. ದಿನ ನೋಡೋ ಮುಂದಾಗ ಒಂದ್ ದಿವಸ ಅವ್ನು ತರಬಿದ 4 ಮಂದಿ ಹೆಣ್ಮಕ್ಳನ್ನ, ನೀವು ದಿನ ಮನೆಯಿಂದ ಒಳಗೆ ಗುಡಿಗೆ ಹೋಗ್ಬೇಕಾದ್ರ, ಅಜ್ಜನ ಮಠಕ್ಕೆ ಹೋಗ್ಬೇಕಾದ್ರ ಮಕ ಇಟ್ಟ ಸಪ್ಪಗಿರ್ತೈತಿ, ಅಲ್ಲಿ ಹೋಗಿ ನಮಸ್ಕಾರ ಮಾಡಿ ಬರುವಂತ ಸಮಯದೊಳಗೆ ನಕ್ಕೊಂತ ಬರ್ತಿರಲ್ಲ, ಮತ್ತ ತೋಣ್ತರ ಮಠದೊಳಗೆ ಏನು ಕೊಡ್ತಾರ ಅಜ್ಜಾರು? ಅವ್ರಂದ್ರು, ಯಪ್ಪ ನಮ್ಮ ಮನುಷ್ಯನ ಇಚ್ಛೆ ಐತಿ, ಅದನ್ನ ಗದ್ದಿ ಮುಂದೆ ಬೇಡ್ಕೋತೀವಿ, ನಮ್ಗೆ ಏನೈತಿ ಅಂತ ಬೇಡ್ಕೊಂಡ ಗುರು ಆಶೀರ್ವಾದ ಮಾಡ್ತಾನೆ, ಬೇಡ್ಕೊಂಡ್ ಬರ್ತೀವಿ, ಸಂತೋಷ ಐತಿ ಅಂತ ತಿಳ್ಕೊಂಡು ಹೇಳಿದಾಗ ಅವ ಅಂದ, ಅಲ್ಲಿ ಯಾರದಾರ? ಮತ್ತೆ ಹಿಂಗ ಶಿವಮೂರ್ತಿ ಅಜ್ಜವ್ರು ಅದಾರ. ಏನ್ ಕೊಡ್ತಾರ? ಪ್ರಸಾದ ಕೊಡ್ತಾರ. ಏನ್ ಕೊಡ್ತಾರ? ಬಾಳೆಹಣ್ಣು ಕೊಡ್ತಾರ. ಇವನ್ನಂತ ಸುಳ್ಳು ಕೊಡ್ತಾರ, ಹಂಗ ಕೊಡ್ತಾನ ಕೇಂತವ. ಯಾಕ ಸುಳ್ಕೊಂಡು ತಿನ್ನಸೈತ್ ಕಷ್ಟ ನಮ್ಮ ಮಂದಿಗೆ. ಯಾವಾಗ ಈ ಹೆಣ್ಮಕ್ಳು ತಮ್ಮ ಇಚ್ಛೆ ಹೇಳ್ಕೊಂಡಾಗ ಮಕ್ಕಳ ನೆಮ್ಮದಿ, ಸಂಪತ್ತು ಏನೇನೈತಿ ಎಲ್ಲ ಬೇಡ್ಕೊಂಡ್ರು. ಅವ ಅಂದ, ಹಂಗಾರೆ ಯಾರು ಏಕೆ? ಅವನು ಬಂದ. ಬಟ್ ಹೆಂಗ ಪೂಜೆರು ಕುಳ್ತಾರ, ಹಿಂಗೆ ಕುಂತ್ಕೊಂಡಾಗ ಬಂದು ನಮಸ್ಕಾರ ಮಾಡ್ದ. ಮತ್ತೆ ಹೆಂಗ್ರಿಪ್ಪ, ನಂಗೂ ಮಕ್ಕಳು ಬೇಕ್ರಿ ಅಂದವ. ಮಕ್ಕಳೆಲ್ಲ ಬೇಕಂದಾಗ ಅವ್ರು ಅಂದ್ರು, ತಮ್ಮ ಮಕ್ಕಳು ಕೂಡ ನಾ ಏನು ದೇವ್ರಲ್ಲ, ಕರ್ತೃತ್ವ ಶಕ್ತಿ ಬಹಳ ದೊಡ್ಡದೈತಿ, ಗದ್ದಿಗೆ ಬೇಡ್ಕೊ. ಯಾರ ಬಂದ್ರು ಕೂಡ ಗದ್ದಿಗೆ ಬೇಡ್ಕೊಂತಾರ, ಗದ್ದಿಗೆ ನಡ್ಕೊಳ್ತಾರ, ಗದ್ದಿಗೆ ನಡ್ಕೊತಮ್ಮ ಚಲೋ ಆಗತ್ತ ಅಂದ್ರು ಅವ್ರು. ಅನ್ನೋದ್ರೊಳಗೆ ಅವ್ರೊಂದು ಮಾತು ಏನಂದ್ರೆ, ತಮ್ಮ ಹಂಗ ನಡ್ಕೊಳ್ಳೋದಲ್ಲ, ಒಂದು 12 ಅಮಾವಾಸಿ ಗದ್ದಿಗೆ ನಡ್ಕೋ, ನಿಂಗೆ ಒಳ್ಳೇದಾಗತ್ತ. ಅವ ಆತ್ ಬಿಡ್ರಿ ಅಂದವ್. ಬಂದ 1 ಅಮಾಸಿ ಬಂದ, 2 ಅಮಾಸಿ ಬಂದ, 4 ಅಮಾಸಿ, 8 ಅಮಾಸಿ, 12 ಅಮಾಸಿ ಬಂದ. ಮಕ್ಕಳ ಕ್ಯಾಬಿನೈ ಕುಚ್ಬಿನೈ. 12 ಅಮಾಸಿ ಮುಗಿಸಿ 13ನೇ ಅಮಾಸಿ ಬಂದ ಕೂಡಲೇ ಗುರುಗಳು ಕುಂತ್ಕೊಂಡಾಗ ನಮಸ್ಕಾರ ಮಾಡಿದೆ. ಯಪ್ಪ ಮತ್ತೆ ಇನ್ನೂ ನಂಗೆ ಮಕ್ಕಳಾಗಿಲ್ರಿ ಅಂದವ. ಅವ್ರಂದ್ರು, ಅಲ್ಲೋ ನಿಂಗೆ 12 ಅಮಾಸಿ ಗದ್ದಿಗೆ ನಡ್ಕೊ ಅಂತ ಹೇಳಿದ್ದೆ, ಭಕ್ತಿಯಿಂದ ನಡ್ಕೊಂಡೇನು? ಹ್ಞೂ ರೀ, 12 ಅಮಾಸಿ ನಡ್ಕೊಂಡಿನ. ನೋಡೋ ಮತ್ತೆ ನಡಕೆಲ್ಲ ಒಂದು ಅಮಾಸಿ ತಪ್ಸಿ ನೋಡು. ಇಲ್ರಿ, ತಪ್ಸಿಲ್ಲ. ಅವ್ರಂದ್ರು, ನಾನು ನೋಡಕತ್ತೀನಿ 12 ಅಮಾಸಿ ಮುಗಿಸಿದ 13ನೇ ಅಮಾಸಿ ಆತು, ಮತ್ತೆ ಬರೋದು ಒಬ್ಬನ ಬರಾಕತ್ತೀಯ, ಒಂದ್ಸಲಾರ ನಿನ್ನ ಹೆಂಡತಿ ಕರ್ಕೊಂಡು ಬಾ ಅಂದ್ರು. ಒಂದು ಸಾರಿ ಆದ್ರೂ ನೀನು ಹೆಂಡತಿ ಕರ್ಕೊಂಡ್ ಬಂದು ಇವತ್ತು ತಲೆ ಕೆರೆಕತ್ತ. ಯಾಕ? ನನ್ನ ದಿನ ಮದುವೆ ಆಗ್ಲಿ ಬಿಡ್ರಿ ಅಂದವ. ನನ್ನ ದಿನ ಮದುವೆ ಆಗ್ಲಂದ ಗುರುಗಳಂದ್ರು, ಹುಚ್ಚ ಮದುವೆ ಆಗ್ಲಾರ್ದ ಮಕ್ಕಳಾಗದಿಲ್ಲ ತಮ್ಮ, ಮಕ್ಕಳಾಗ್ಬೇಕನ್ನಂಗಿತ್ತಂದ್ರ
ಮದುವೆ ಆಗ್ಬೇಕಂತ, ಇದಕ್ಕೆ ಮೋಕ್ಷ ಎಂದು ಸಿಗಬೇಕಾಗಿತ್ತಂದ್ರ ಭಕ್ತಿ ಬೇಕಂತ. ಅದಕ್ಕಂತಾರೆ ಏನಂತ? ಭಕ್ತಿ ರಸಾದಿ ನಹಿಂ ಕಿಂಚದಸ್ತಿ ಭಕ್ತಿ ಯೋಗನ ಮುಕ್ತಿ ತಸ್ಮಾತ್ ಭಕ್ತಿ ಮಾಶ್ರಯ. ಮಕ್ಕಳಾಗಬೇಕನ್ನಂಗಿತ್ತಂದ್ರ ಮಗಳು ಮಡದಿರ್ಬೇಕಂತ, ಶರೀರಕ್ಕೆ ಮೋಕ್ಷ ಸಿಗ್ಬೇಕನ್ನಂಗಿತ್ತಂದ್ರ ಭಕ್ತಿ ಇರ್ಬೇಕಂತ ಕರೀತಾರಲ್ಲ. ಹಂಗ ಆಶ್ಚರ್ಯ ಏನು ಅಂತಂದ್ರ ತಾಯಿ ಬಸವನ ಭಾಗ್ಯವಾಡಿಯೊಳಗ ಇಬ್ಬರು ದಂಪತಿಗಳಾಗಿರ್ತಕ್ಕಂಥ ಮಾದರಸ ಮಾದಲಾಂಬಿಕೆ ಆ ಊರೊಳಗ ಪ್ರಸಿದ್ಧ ದೇವರಾಗಿರ್ತಕ್ಕಂಥ ಕಪ್ಪಡಿಯ ಬಸವೇಶ್ವರ ಸಂಗಮೇಶ್ವರ ದೇವಸ್ಥಾನದಲ್ಲಿ ನಿತ್ಯಲೂ ಕೂಡ ಗಂಡ ಹೆಂಡತಿ ಬದುಕು ಮಾಡಬೇಕಾದ್ರೆ ಮಕ್ಕಳ ಚಿಂತೆ ಹೆಂಗಿರ್ತದೆ ಕೇಳ್ತಿನ ಪೂರ್ಣೊಳಗ ಒಂದು ಗೀತೆ ಕೇಳೋಣ, ಮುಂದೆ ಸಾಗೋಣ. ಉದಯದ ಮೂಡಿಸೋ ನಿನ್ನ ಬಗೆಯ ಬೆಳಕು ಸೋಸೋ ಅರಳಿಸೋ ದೇವನಿನ್ನ ನೆನಹಿನಲ್ಲಿ, ದೇವನಿನ್ನ ನೆನಹಿನಲ್ಲಿ, ದೇವನಿನ್ನ ನೆನಹಿನಲ್ಲಿ